ಹೇಗಾಯ್ತು ಎಲ್ಲರಿಗೂ ನಮಸ್ಕಾರ. ಇಂದು ದಿನಾಂಕ 22 ಫೆಬ್ರವರಿ 2026ರಂದು ಕೆಇ ಮೂಲಕ ವಿವಿಧ ಇಲಾಖೆಗಳಲ್ಲಿನ SDA ಮತ್ತು ವಿವಿಧ ಹುದ್ದೆಗಳಿಗೆ ಕಂಡಕ್ಟ್ ಮಾಡಲಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಜನರಲ್ ಪೇಪರ್ ಅಂದರೆ ಈ ಒಂದು ಪೇಪರ್ 1 ಆರ್ GK ಪೇಪರ್ದು ಒಂದು ಸಂಭಾವ್ಯ ಕೀ ಉತ್ತರಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಇಲ್ಲಿ ಈ ಒಂದು GK ಪೇಪರಲ್ಲಿ ಕೇಳಿದ ಕ್ವಶನ್ಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಹೆಲ್ಪ್ಫುಲ್ ಆಗ್ತವೆ. ಸೊ ಇಲ್ಲಿ ಮೊದಲ ಕ್ವಶನ್ ನೋಡ್ಬೋದು. ಸೊ ಇಲ್ಲಿ ಈ ಹೇಳುವ ಎಲ್ಲ ಕ್ವಶನ್ಗಳು ಕೇವಲ ಸಂಭಾವ್ಯ, ಅಂತಿಮವಾಗಿರುವುದಿಲ್ಲ. ಓಕೆ, ಮೊದಲನೇ ಪ್ರಶ್ನೆ ನೋಡಿ, ಅಕ್ಬರನ ದಂಡಯಾತ್ರೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಓಕೆ, ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಮೊಟ್ಟ ಮೊದಲು ಪಾನಿಪತ್ ಬರುತ್ತೆ. ಪಾನಿಪತ್ ಸೆಕೆಂಡ್, ಇದು ಯಾವಾಗ 1556, ಇದು ಮೊದಲು. ಆಮೇಲೆ ಗುಜರಾತಿನ ವಿಜಯ, ಇದು 1572-73 ಟೈಮಲ್ಲಿ. ಅದಾದಮೇಲೆ ಹಳದಿಘಾಟ್ 1576. ಕೊನೆಯದಾಗಿ ಅಸಿರ್ಘಟ್ ಕೋಟೆ ವಿಜಯ 1601. ಅಂದರೆ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಮೊದಲಿಗೆ ಬಿ ಬರುತ್ತಾ, ಆಮೇಲೆ CAD, BCAD ಇಸ್ ದ ಕರೆಕ್ಟ್ ಆನ್ಸರ್. ಬಟ್ ಇಲ್ಲಿ ಆಪ್ಷನ್ಗಳಲ್ಲಿ BCDA ಅಂತ ಇದೆ. ಓಕೆ, ಇದು ಕರೆಕ್ಟ್ ಆನ್ಸರ್ ಏನಾಗುತ್ತೆ, BCAD ಆಗುತ್ತೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ BCAD ಇಲ್ಲ. ಆದರೆ ಇಂಗ್ಲೀಷಲ್ಲಿ ನೋಡ್ಬೋದು ನೀವು, ಇಂಗ್ಲೀಷಲ್ಲಿ ಕೂಡ ಅದೇ ಇದೆ, BCDA ಇದೆ. ಸೊ ಅದಕ್ಕೆ ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಆ ಒಂದು ಆಪ್ಷನ್ ಇಲ್ಲದ ಕಾರಣ ಇದಕ್ಕೆ ಗ್ರೇಸ್ ಮಾರ್ಕ್ ಸಿಗುವ ಸಾಧ್ಯತೆ ಇದೆ. BCAD ಇದು ಕರೆಕ್ಟ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಶಿವಾಜಿಯು ದಕ್ಷಿಣ ಭಾರತದ ಸೈನಿಕ ದಂಡಯಾತ್ರೆಗಳ ಸಮಯದಲ್ಲಿ ಅಂದರೆ 1676 ಮತ್ತು 79ರ ಕೆಳಗಿನ ಯಾವ ಆಡಳಿತಗಾರರ ಜೊತೆ ಮೈತ್ರಿ ಮಾಡಿಕೊಂಡಿದ್ದರು ಅಂದರೆ ಈ ಅವಧಿಯಲ್ಲಿ? ಸೊ ಅವರು ಕುತುಬ್ ಶಾಹಿ ಆಫ್ ಗೋಲ್ಕೊಂಡ ಅಂದರೆ ಗೋಲ್ಕೊಂಡದ ಕುತುಬ್ ಶಾಹಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದರು. ನೆಕ್ಸ್ಟ್, ಈ ಕೆಳಕಂಡ ಯಾವ ಕೈಗಾರಿಕೆಯನ್ನು ದಿವಾನ್ ಮಿರ್ಜಾ ಇಸ್ಮಾಯಿಲ್ರವರು ಆರಂಭಿಸಲಿಲ್ಲ? ನೋಡಿ, ಆರಂಭಿಸಲಿಲ್ಲ. ಓಕೆ, ಅಂದರೆ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ 3 ಸ್ಟಾರ್ಟ್ ಮಾಡಿದ್ದಾರೆ, 1 ಮಾಡಿಲ್ಲ. ಅದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, HAL. ನೆಕ್ಸ್ಟ್ 4ನೇ ಕ್ವಶನು, ಗುಪ್ತರ ದೇವಾಲಯಗಳ ಸರಿಯಾದ ಜೋಡಣೆಯನ್ನು ಗುರುತಿಸಿ. ಸೊ ಇಲ್ಲಿ ದಶಾವತಾರ ದೇವಾಲಯ ದೇವಗಢ, ಇದು ಕರೆಕ್ಟ್ ಅದ. ನೆಕ್ಸ್ಟ್ ವಿಷ್ಣು ದೇವಾಲಯ ಜಬಲ್ಪುರ್, ಇದು ಕೂಡ ಕರೆಕ್ಟ್ ಅದ. ನೆಕ್ಸ್ಟ್ ಪಾರ್ವತಿ ದೇವಾಲಯ, ಸೊ ಇದು ಪಾರ್ವತಿ ದೇವಾಲಯ ಇದು ತಪ್ಪು, ಸಾಂಚಿಯಲ್ಲಿ ಇಲ್ಲ. ಇದು ಪಾರ್ವತಿ ಟೆಂಪಲ್ ಹೇಳಬೇಕಂದ್ರೆ ಇದು ಏನಪ್ಪ, ಇದು ನಚನಾ ಕುತ್ರ ಅಂತ ಬರ್ತಿದೆ, ನಚನಾ ಕುತಾರ. ಓಕೆ, ಸೊ ಇಲ್ಲಿ ಶಿವ ದೇವಾಲಯ ಬುಮ್ರಾ, ABD ಕರೆಕ್ಟ್ ಇಲ್ಲಿ, ಆಪ್ಷನ್ 2. ನೆಕ್ಸ್ಟ್, ವಿದ್ಯುತ್ ಮಂಡಲದ ರೇಖಾಚಿತ್ರದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಕೆಲವು ಘಟಕಗಳ ಚಿಹ್ನೆಗಳು ಕೆಳಕಂಡಂತಿವೆ. ಒಂದು ಕಡೆ ಘಟಕಗಳು, ಇನ್ನೊಂದು ಕಡೆ ಚಿಹ್ನೆ. ವಿದ್ಯುತ್ ಕೋಶ ನೋಡಿ, ವಿದ್ಯುತ್ ಕೋಶ ಅಂದರೆ ಏನು? ಎಲೆಕ್ಟ್ರಿಕ್ ಸೆಲ್, ಇದು ಕರೆಕ್ಟ್ ಅದ. ಪ್ಲಗ್ ಕೀ ಅಥವಾ ಸ್ವಿಚ್, ಇದು ಕೂಡ ಕರೆಕ್ಟ್ ಅದ. ನೆಕ್ಸ್ಟ್ ರೋಧಕ ಅಥವಾ ರೆಸಿಸ್ಟೆನ್ಸ್, ಇದು ಕೂಡ ಕರೆಕ್ಟ್ ಅದ. ಸೊ ಅದಕ್ಕೆ ABC ಎಲ್ಲವೂ ಕರೆಕ್ಟ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ. ಇಂದ್ರ
ಪುರಂದರ ಕರೆಕ್ಟು. ದಸ್ಯು ಗವಿಷ್ಠಿ ತಪ್ಪು. ಸರಸ್ವತಿ ನದಿತಮ ಕರೆಕ್ಟು. ಆಯಸ ಸಹಸ್ರ ಇದು ತಪ್ಪು. ಸೊ ಎ ಆ್ಯಂಡ್ ಸಿ ಕರೆಕ್ಟು. ನೆಕ್ಸ್ಟ್ 1827ರಲ್ಲಿ ಹರಪ್ಪದ ಬೃಹತ್ ದಿಬ್ಬಗಳನ್ನು ಮೊದಲು ವರದಿ ಮಾಡಿದವರು ನೋಡಿ. 1827ರಲ್ಲಿ ಮೊಟ್ಟ ಮೊದಲಿಗೆ ಇದನ್ನು ವರದಿ ಮಾಡಿದವರು ಯಾರಪ್ಪ ಅಂದ್ರೆ, ಎಲ್ಲರೂ ಮ್ಯಾಕ್ಸಿಮಮ್ ಆಗಿ ಏನು ಮಾಡ್ತೀರಾ, ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅಂತ ಮಾಡ್ತೀರಾ. ಬಟ್ ಇದು ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಚಾರ್ಲ್ಸ್ ಮೆಸನ್. ನೆಕ್ಸ್ಟ್, ಕೆಳಗಿನವರಲ್ಲಿ ಬೋಧಿಸತ್ವರನ್ನು ಗುರುತಿಸಿ. ಮಂಜುಶ್ರೀ, ಅಮಿತಾಭ್, ವೈರೋಚನ, ಅವಲೋಕಿತೇಶ್ವರ. ಸೊ ಇಲ್ಲಿ ABCD ಎಲ್ಲವೂ ಕರೆಕ್ಟ್. ನೆಕ್ಸ್ಟ್, ವಾಯ್ಸ್ರಾಯ್ ಲಾರ್ಡ್ ರಿಪ್ಪನ್ ಅವರ ಆಳ್ವಿಕೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ 1881ರಲ್ಲಿ ಪ್ರಥಮ ಕಾರ್ಖಾನೆ ಕಾಯ್ದೆ ಕರೆಕ್ಟು. ಆಮೇಲೆ 1882ರಲ್ಲಿ ಸ್ಥಳೀಯ ಠರಾವು ಹೊರಡಿಸುವ ಮೂಲಕ ಜಿಲ್ಲಾ ಬೋರ್ಡು ತಾಲೂಕಾ ಬೋರ್ಡ್ಗಳ ಸ್ಥಾಪನೆ, ಇದು ಕೂಡ ಕರೆಕ್ಟು. ನೆಕ್ಸ್ಟ್, ಮೈಸೂರು ಒಡೆಯರ ರಾಜವಂಶದ ಅಧಿಕಾರವನ್ನು ಪುನಃ ಸ್ಥಾಪಿಸಲಾಯಿತು, ಇದು ಕೂಡ ಕರೆಕ್ಟು. ನೆಕ್ಸ್ಟ್, 1878ರಲ್ಲಿ ವರ್ನಾಕುಲರ್ ಪ್ರೆಸ್ ಆ್ಯಕ್ಟ್ ಜಾರಿಗೆ ತರಲಾಯಿತು. ಸೊ ಇದು ಕೂಡ ಏನಪ್ಪ ಕರೆಕ್ಟ್ ಆಗುತ್ತಾ? ಯಾಕೆಂದರೆ ಇಲ್ಲಿ ವರ್ನಾಕುಲರ್ ಪ್ರೆಸ್ ಆ್ಯಕ್ಟನ್ನು ಇದನ್ನು ಮಾಡಿದವ್ರು ಯಾರಪ್ಪ, ವಾಯ್ಸ್ರಾಯ್ ಲಾರ್ಡ್ ಲಿಟ್ಟನ್. ಓಕೆ, ಇದನ್ನು ಪಾಸ್ ಮಾಡ್ತಾರೆ. ಓಕೆ, ಸೊ ಇದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಮೇಲಿನ ಎಲ್ಲವೂ 4 ಸರಿಯಾಗಿವೆ. ಕಾಯಂ ಜಮೀನ್ದಾರಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಕೇವಲ 2 ಹೇಳಿಕೆಗಳು ಕರೆಕ್ಟ್ ಅದಾವೆ, ಎ ಮತ್ತು ಇದು ಕಾಯಂ ಜಮೀನ್ದಾರಿ 1793ರಲ್ಲಿ. ಆಮೇಲೆ ನೆಕ್ಸ್ಟ್, ಜಮೀನ್ದಾರರು ಸರ್ಕಾರಕ್ಕೆ ಇಷ್ಟು ತೆರಿಗೆಯನ್ನು ಪಾವತಿಸ್ತಿದ್ರು. ಸೊ ಇದು ಸಿ ಏನು ಗೊತ್ತಿಲ್ಲ, ಬಟ್ ಕರೆಕ್ಟಾಗಿರೋದು ಆಪ್ಷನ್ 2. ಇದು ಕಾಯಂ ಜಮೀನ್ದಾರಿ, ಇದು ಕಾರ್ನ್ವಾಲಿಸ್, ಇದು ದಕ್ಷಿಣ ಪ್ರಾಂತ್ಯಗಳಲ್ಲಿ ಇಲ್ಲ, ಇದು ಉತ್ತರ ಪ್ರಾಂತ್ಯಗಳಲ್ಲಿ. ಕೆಳಗೆ ನೀಡಿರುವ ಹೈಕೋರ್ಟಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿ. ಓಕೆ, ಆದಷ್ಟು ಆನ್ಸರ್ಗಳ ಕಡೆ ಗಮನ ಕೊಡಿ. ಸೊ ಇಲ್ಲಿ L1 ನೋಡಿ, L1 ಕರೆಕ್ಟು ABC ಆಗುತ್ತೆ. ಓಕೆ, ನೆಕ್ಸ್ಟ್ 12ನೇದು, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಹೈದರಾಬಾದ್ ಕರ್ನಾಟಕ ಬದಲಾದ A and D ಆರ್ ಕರೆಕ್ಟ್. ಈ ಕೆಳಗಿನ ಯಾವುದು ಒಕ್ಕೂಟ ಅಥವಾ ಸಂಯುಕ್ತ ವ್ಯವಸ್ಥೆಯ ಲಕ್ಷಣವಲ್ಲ? ಇದು ಆಗುತ್ತಾ, ಇದು ಆಗುತ್ತಾ, ಇದು ಆಗುತ್ತಾ, ಬಟ್ ಇದು ಆಗೋದಿಲ್ಲ. ಓಕೆ, 13ನೇದಾಯಿತು. ಇನ್ನು ನೆಕ್ಸ್ಟ್ 14th, ಇಲ್ಲಿ ಒಂದು ಕಡೆ ಹಕ್ಕುಗಳು, ಇನ್ನೊಂದು ಕಡೆ ವಿಧಿಗಳು. ಸೊ ಇಲ್ಲಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಆರ್ಟಿಕಲ್ 32 ಆಗುತ್ತಾ. 2 ಅಂದರೆ ಯಾವುದು, ಇಲ್ಲಿ ಬರುತ್ತೆ. ನೆಕ್ಸ್ಟ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28. 1. ಶೋಷಣೆಯ ವಿರುದ್ಧದ ಹಕ್ಕು 23ರಿಂದ 24. ಸಮಾನತೆಯ ಹಕ್ಕು 14ರಿಂದ 18. ಆಪ್ಷನ್ 3 ಕರೆಕ್ಟು. ಕೆಳಗಿನ 2 ಹೇಳಿಕೆಗಳನ್ನು ನೀಡಲಾಗಿದೆ. ಎ ಪ್ರತಿಪಾದನೆ, ಆರ್ ಸಂಕೇತ, ಕಾರಣ ಇದು. ಓಕೆ, ಭಾರತವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವವನ್ನು ಬಯಸುತ್ತಿದೆ ಅಂತ ಇದೊಂದು ಪ್ರತಿಪಾದನೆ. ಓಕೆ, ಸೊ ಇದು ಕರೆಕ್ಟ್ ಅದ? ಎಸ್, 100% ಕರೆಕ್ಟ್ ಅದ. ಬಟ್ ಕಾರಣ ಏನು? ಭಾರತ ಒಂದು ಪರಮಾಣು ಶಕ್ತಿ ಹೊಂದಿದ ರಾಷ್ಟ್ರ. ಸೊ ಅದು ಕೂಡ ಕರೆಕ್ಟು.
ಇದು ಕೂಡ ಕರೆಕ್ಟ್ ಐತಿ. ಬಟ್ ಈ ಪ್ರತಿಪಾದನೆಗೆ ಕಾರಣ ಸರಿಯಾಗಿ ಇಲ್ಲ. ಅರ್ಥ ಆಯ್ತಾ? ಸೊ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ NHRCಗೆ ಸಂಬಂಧಪಟ್ಟಂಥ ಹೇಳಿಕೆ. ಇದು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆಯನ್ನು ಪ್ರೋತ್ಸಾಹಿಸುತ್ತದೆ. ನೆಕ್ಸ್ಟ್ 17ನೇ ಕ್ವಶನು, ಆರ್ಟಿಕಲ್ 368 ಏನು ಹೇಳ್ತದ? ಆರ್ಟಿಕಲ್ 368 ಆಪ್ಷನ್ ನಂಬರ್ 4 ಆಗುತ್ತೆ. 2ನೇ ಪರಿಚ್ಛೇದದಲ್ಲೇ ನಮೂದಾಗಿರುವ ಯಾವುದೇ ಅಂಶ. ಓಕೆ. ನೆಕ್ಸ್ಟ್, ಯಾವ ಅವಧಿಯಲ್ಲಿ ಕೇಂದ್ರ ಸರ್ಕಾರವು ಸಮ್ಮಿಶ್ರ ಸರ್ಕಾರವಾಗಿತ್ತು? ಈ ಕೆಳಗಿನ ಯಾವ ಕೊಟ್ಟಂಥ ಆಪ್ಷನ್ಗಳಲ್ಲಿ 1977 to 79 ಇಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು, ಮೊರಾರ್ಜಿ ದೇಸಾಯಿ ಟೈಮಲ್ಲಿ. ಓಕೆ. 42ನೇ ತಿದ್ದುಪಡಿಯ ಮೂಲಕ ಈ ಕೆಳಗಿನ ಯಾವ ರಾಜ್ಯ ನೀತಿಯ ನಿರ್ದೇಶಕ ತತ್ವವನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ? ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶಗಳನ್ನು ಖಚಿತಪಡಿಸುವುದು. ನೆಕ್ಸ್ಟ್ 20ನೇ ನೋಡಿ, ಇಲ್ಲಿ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ GVA ರಿಲೇಟೆಡ್ ಅದ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ 1 ಆಗುತ್ತೆ. ಮಸೂರ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ. ದ ಪವರ್ ಆಫ್ ಲ್ಯಾಂಡ್ಸ್ ಇಸ್ ಡಯಾಪ್ಟರ್. ಆಪ್ಷನ್ 2 ಕರೆಕ್ಟ್. ನದಿಗಳ ಉದ್ದಕ್ಕೆ ಅನುಗುಣವಾಗಿ ಸರಿಯಾದ ಅನುಕ್ರಮವನ್ನು ಗುರುತಿಸಿ. ನೋಡಿ, ಅನುಕ್ರಮ ಅಂದರೆ ಅತಿ ಉದ್ದವಾದ ನದಿ ಯಾವುದು? ನೈಲ್ ನದಿ, ಆಮೇಲೆ ಅಮೆಜಾನ್, ಆಮೇಲೆ ಯಾಂಗ್ಸ್ಚಿ ಕಿಯಾಂಗ್, ಆಮೇಲೆ ಮಿಸಿಸಿಪಿ, ಮಿಸೋರಿ. ಆಪ್ಷನ್ 2. ಕರ್ನಾಟಕದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯು ಈ ಕಾರಣಗಳಿಂದ ಸಾಕಷ್ಟು ಅಭಿವೃದ್ಧಿ ಹೊಂದಿಲ್ಲ. ಮೇನ್ ಏನು? ಒಂದು ಉದ್ದ ಎಳೆಯ ಕಚ್ಚಾ ಹತ್ತಿಯ ಒಂದು ಕೊರತೆ, ಆಮೇಲೆ ಹೆಚ್ಚಿನ ಹತ್ತಿ ಗಿರಣಿಗಳು ಹಳೆಯದಾಗಿವೆ ಮತ್ತು ಅಸಮರ್ಪಕ ವಿದ್ಯುತ್ ಶಕ್ತಿ ಪೂರೈಕೆ. ABC ಆಪ್ಷನ್ 3. ನೆಕ್ಸ್ಟ್ 2020-25 ಒಂದು ಕರ್ನಾಟಕದ ಹೊಸ ಕೈಗಾರಿಕಾ ನೀತಿ ಇದು ರಿಲೇಟೆಡ್ ABC ಆಗ್ತದೆ ಕರೆಕ್ಟ್. ಇದು ಕೂಡ ಕೈಗಾರಿಕಾ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಕ್ವಶನು. ಸೊ ಇಲ್ಲಿ ಪೀಣ್ಯ ಕೈಗಾರಿಕಾ ಪ್ರದೇಶವು ಕರ್ನಾಟಕದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾಗಿದೆ. ಪೀಣ್ಯ ಇಂಡಸ್ಟ್ರಿ ಬೆಂಗಳೂರಲ್ಲಿ ಅದ. ನೆಕ್ಸ್ಟ್, ಮೆದುಳಿನ ಯಾವ ಭಾಗವನ್ನು ಪ್ರಜ್ಞಾಸ್ಥಿತಿ ಸ್ಥಳ ಎಂದು ಕರೆಯುತ್ತಾರೆ? ಪ್ರಜ್ಞಾಸ್ಥಿತಿ ಅಂದ್ರೇನು? ಕಾನ್ಸಿಯಸ್ನೆಸ್. ಓಕೆ, ಕಾನ್ಸಿಯಸ್ನೆಸ್. ಸೆರೆಬ್ರಮ್ ಅಂದರೆ ಕನ್ನಡದಲ್ಲಿ ಮಸ್ತಿಷ್ಕ. ಓಕೆ, ಪ್ರೊನೌನ್ಸಿಯೇಷನ್ ಸರಿಯಾಗಿ ಆಗಬೇಕು. ಸರಿಯಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ. ಪ್ಲಾಸ್ಮೋಡಿಯಂ ನಿಮೋನಿಯಾ. ಓಕೆ. ನೆಕ್ಸ್ಟು ಈ ಕೆಳಗಿನ ಹೇಳಿಕೆಗಳನ್ನು ಓದಿ. ಹೇಳಿಕೆ 1 ಮತ್ತು ಹೇಳಿಕೆ 2. ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ 1 ಕರೆಕ್ಟ್ ಅದ, ಹೇಳಿಕೆ 2 ಕರೆಕ್ಟ್ ಇಲ್ಲ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ವಿಟಮಿನ್ ಎ ರೆಟಿನಾಲ್, ವಿಟಮಿನ್ ಡಿ ಕ್ಯಾಲ್ಸಿಫೆರಾಲ್, ವಿಟಮಿನ್ ಇ ಟೋಕೋಫೆರಾಲ್, ವಿಟಮಿನ್ ಡಿ ಸೈನೋಕೋಬಾಲಮಿನ್. ಓಕೆ, ಏನು 4th ಆಗುತ್ತಾ. ಆಮೇಲೆ ವಿಟಮಿನ್ ಡಿ ಕ್ಯಾಲ್ಸಿಫೆರಾಲ್ ಆಗುತ್ತೆ.
4231 42 ಆಪ್ಷನ್ 1. ನೆಕ್ಸ್ಟ್ ಜೈವಿಕ ಗೊಬ್ಬರ ಅಥವಾ ಬಯೋ ಫರ್ಟಿಲೈಸರ್ ಯಾವ ಸೂಕ್ಷ್ಮ ಜೀವಿಗಳನ್ನು ಬಳಸ್ತಾರೆ ಇಲ್ಲಿ? ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲ ಅಥವಾ ಬ್ಲೂ ಗ್ರೀನ್ ಅಲಗಿ. ಸ್ಕೂಬಾ ಡೈವರ್ಗಳು ಬಳಸುವ ಟ್ಯಾಂಕ್ಗಳಲ್ಲಿರುವ ಅನಿಲಗಳ ಮಿಶ್ರಣ ಹೀಲಿಯಂ, ಆಕ್ಸಿಜನ್, ನೈಟ್ರೋಜನ್. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿ. 32ನೇದು ಆಪ್ಷನ್ 1 ಆಗುತ್ತೆ. 4213. ನೋಡಿ, ಮೆಟಲ್ ಯೂಸ್ಡ್ ಫಾರ್ ಇಲೆಕ್ಟ್ರೋಪ್ಲೇಟಿಂಗ್ ಅಂದರೆ ಈ ವಿದ್ಯುತ್ ಲೇಪನಕ್ಕೆ ಬಳಸುವ ಲೋಹ ಯಾವುದು? ಸ್ಟ್ಯಾನಮ್ ಅಥವಾ ಟಿನ್ ಅಂತ ಅಂತೀವಿ ಅದಕ್ಕೆ ನಾವು. ಟಿನ್, ಸ್ಟ್ಯಾನಮ್ ಆರ್ ಟಿನ್, SN. ನೆಕ್ಸ್ಟ್ 34ನೇದು 35% ಇಥಿಲೀನ್ ಗ್ಲೈಕಾಲನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ಇದು ಇಂಜಿನನ್ನು ತಂಪುಗೊಳಿಸಲು. ನೆಕ್ಸ್ಟ್ ನೋಡಿ 35ನೇದು ಸಾವಯವ ಗೊಬ್ಬರ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಆರ್ ಬೆಟರ್ ದ್ಯಾನ್ ಕೆಮಿಕಲ್ ಒನ್ಸ್. ಯಾಕೆಂದರೆ ಇವಕ್ಕೆ ನೀರನ್ನು ಹಿಡಿದಿಡುವ ಸಾಮರ್ಥ್ಯ ಇರುತ್ತೆ, ಮಣ್ಣನ್ನು ಕಡಿಮೆ ರಂಧ್ರಯುಕ್ತವಾಗಿಸುತ್ತದೆ ಮತ್ತು ಹೆಚ್ಚು ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತದೆ. ಆಪ್ಷನ್ 2. ಆಯಿತಾ. ನೆಕ್ಸ್ಟ್ 36ನೇದು PCAR. ಸೊ PCR ರಿಲೇಟೆಡು ಕರೆಕ್ಟ್ ಏನಾಗುತ್ತೆ? ಅದು PCRA ಅಂದ್ರೇನು? ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್. ನೆಕ್ಸ್ಟು 37ನೇದು ಧೂಮಪಾನ ಸ್ಮೋಕಿಂಗ್ ಹ್ಯಾಬಿಟ್ ಇನ್ ಪ್ರೆಗ್ನೆಂಟ್ ವುಮೆನ್ ಕಾಜಸ್ ದ ಇಶ್ಯೂ. ಈ ಗರ್ಭಿಣಿ ಹೆಂಗಸರಿಗೆ ಧೂಮಪಾನ ಮಾಡುವುದರಿಂದ ಕೆಲವೊಂದಿಷ್ಟು ಪ್ರಾಬ್ಲಮ್ ಆಗ್ತವೆ. ಯಾಕೆ? ಯಾವುದರ ಪ್ರಮಾಣ ಏರಿಕೆಯಿಂದ ಅವರಿಗೆ ಈ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಕಾರ್ಬನ್ ಮೊನಾಕ್ಸೈಡ್ CO, ಆಪ್ಷನ್ 4. ನೆಕ್ಸ್ಟ್ ಹೇಳಿಕೆ 1, 2 ನೋಡಿ. 38ನೇದು ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಆಪ್ಷನ್ 2. ರೈಲ್ವೆ ಹಳಿಗಳನ್ನು ಜೋಡಿಸಲು ಬಳಸಬಹುದಾದ ಮಿಶ್ರಣವನ್ನು ಏನಂತೀವಿ? ಮಿಶ್ರಣ ಐರನ್ ಆಕ್ಸೈಡ್ ಪ್ಲಸ್ ಅಲ್ಯೂಮಿನಿಯಂ. ನಲವತ್ತನೇದು. ಓಕೆ, ಸೊ ನಾನಿಲ್ಲಿ ಏನು ಮಾಡ್ತೀನಿ, ಜಸ್ಟು ಸ್ವಲ್ಪ ಕೆಲವೊಂದಿಷ್ಟು ಫಿಸಿಕ್ಸ್ ರಿಲೇಟೆಡು ಪ್ರಾಬ್ಲಮ್ಸ್ ಅದಾವೆ, ಅವುಗಳನ್ನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನೋಡಿ. 40ನೇದು ಕರೆಕ್ಟ್. A ಹ್ಯಾಸ್ ಡೆಲಿವರ್ಡ್ ಮೋರ್ ಪವರ್ ದ್ಯಾನ್ B. ಅಂದರೆ ಎಯು ಬಿಗಿಂತ ಹೆಚ್ಚು ಶಕ್ತಿಯನ್ನು ಒದಗಿಸಿದ್ದಾನೆ. ಓಕೆ, ಆಮೇಲೆ 41ನೇದ್ದು ಕರೆಕ್ಟು, ಆಪ್ಷನ್ 3 ಆಗುತ್ತೆ. 42ನೇದು ತಲುಪಬಹುದಾದ ಕನಿಷ್ಠ ತಾಪಮಾನ -273.15 ಡಿಗ್ರಿ ಸೆಲ್ಸಿಯಸ್. ಆಮೇಲೆ ರಾಷ್ಟ್ರೀಯ ಕೈಮಗ್ಗ ದಿನ ಆಗಸ್ಟ್ 7. ಇದು ಯಾವ ಚಳುವಳಿಯ ಪ್ರಾರಂಭದ ಸ್ಮರಣಾರ್ಥವಾಗಿದೆ? ಸ್ವದೇಶಿ ಮೂಮೆಂಟ್, ಸ್ವದೇಶಿ ಚಳುವಳಿ. ಏಷ್ಯಾದ ಪ್ರಥಮ ಮಹಿಳಾ ಲೋಕೋ ಪೈಲಟ್ ಯಾರು ನಿವೃತ್ತಿ ಹೊಂದಿದ ಇತ್ತೀಚೆಗೆ? ಸುರೇಖಾ ಯಾದವ್. 45ನೇದು ಅದಿತಿ ಸ್ವಾಮಿ ಮತ್ತು ಓಜಾಸ್ ಡಿ ಅವರು ರೀಸೆಂಟಾಗಿ
2023 ವರ್ಲ್ಡ್ ಚಾಂಪಿಯನ್ನಲ್ಲಿ ಬಂಗಾರವನ್ನು ಗೆದ್ದರು. ಅವರು ಗೆದ್ದಿದ್ದಂಥ ಒಂದು ಯಾವ ಕ್ರೀಡೆ, ಯಾವ ಆಟದಲ್ಲಿ? ಆರ್ಚರಿ ಅಥವಾ ಬಿಲ್ಲುಗಾರಿಕೆ. 46ನೇದು ನೋಡಿ, ವೆನ್ ಡಯಾಗ್ರಾಮ್ ಮೇಲಿದೆ. ವೆನ್ ಡಯಾಗ್ರಾಮ್ 46th. ನೋಡಿ, ಇಲ್ಲಿ 50 ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ 18 ಮಂದಿ ಹ್ಯಾಂಡ್ಬಾಲ್, ಆಮೇಲೆ 17 ಮಂದಿ ವಾಲಿಬಾಲ್, ಇವರಲ್ಲಿ 6 ಮಂದಿ ಹ್ಯಾಂಡ್ಬಾಲ್ ಆಡಿದವರು ಸೇರಿದ್ದಾರೆ. 19 ವಿದ್ಯಾರ್ಥಿಗಳು ಹಾಕಿ ಆಡಿದ್ದು, ಇವರಲ್ಲಿ 4 ಮಂದಿ ವಾಲಿಬಾಲ್ ಸಹ ಆಡಿದ್ದು. ಓಕೆ, ಸೊ ಇದು ಮೆಂಟಲ್ ಅಬಿಲಿಟಿ ಕ್ವಶನ್ ಅದ. ನಾನು ಆಮೇಲೆ ಮೆಂಟಲ್ ಅಬಿಲಿಟಿ ಕ್ಲಾಸಲ್ಲಿ ಹೇಳ್ತೀನಿ. ಐ ವಿಲ್ ಸ್ಕಿಪ್ ದಿಸ್ ಕ್ವಶನ್. ಓಕೆ, ಇದು 47 ಬಿಡ್ತೀನಿ, ಇದು 46 ಬಿಡ್ತೀನಿ. 47 ಹೇಳ್ತೀನಿ ನೋಡಿ ಡೈರೆಕ್ಟಾಗಿ. ABCD 3, EFG 3, HIJ 3, KLM ಅಂದರೆ +3 ಆಗಿದೆ. M NOP P ಬರಬೇಕು ನೆಕ್ಸ್ಟ್. P ಅಂದರೆ PCZ. ಇದು ಕರೆಕ್ಟ್. ಆಪ್ಷನ್ 2 ಇಸ್ ಕರೆಕ್ಟ್. ವಾರ್ಷಿಕ ಶೇಕಡ 5ರ ಚಕ್ರ ಬಡ್ಡಿ ದರದಲ್ಲಿ 800 ಎಷ್ಟು ಸಮಯದಲ್ಲಿ 882 ಆಗುತ್ತದೆ? 2 ವರ್ಷ. 49ನೇದು 48. 50ನೇದು ನೋಡಿ, 50ನೇದು 30 ಆಗುತ್ತೆ. ನೆಕ್ಸ್ಟ್, ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಮೇಲೆ ಅಧ್ಯಕ್ಷ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಕರೆಕ್ಟ್. KTCP ಅಂದರೆ ಏನು? ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್. ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಯಾರು? ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗ್ತಾರೆ. ತಾಲೂಕಿನ ಪ್ರಮುಖ ಭಾಗಗಳನ್ನು ಪ್ರತಿನಿಧಿಸುವ ವಿಧಾನಸಭಾ ಸದಸ್ಯರು. ಗ್ರಾಮ ಸಭೆಯನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ. ಆಪ್ಷನ್ 2 ಕರೆಕ್ಟ್. 55ನೇದು, ಗ್ರಾಮ ಪಂಚಾಯತಿನ ಸದಸ್ಯರು ಆಸ್ತಿ ಮತ್ತು ಹೊಣೆಗಾರಿಕೆಗಳ ಘೋಷಣೆಯನ್ನು ಯಾವ ಸಮಯದಲ್ಲಿ ಸಲ್ಲಿಸಬೇಕು? ಆಪ್ಷನ್ 3. ಓಕೆ, 55 ಆಯಿತು. ನೆಕ್ಸ್ಟ್ 56. 2026ರಲ್ಲಿ ಯಾರನ್ನು ಹಿರಿಯ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡದ ತರಬೇತುದಾರನ್ನಾಗಿ ನೇಮಿಸಲಾಗಿದೆ? ಅಂಜಲಿ ದೇವಿ ಮೇಕಲಾ. ನೆಕ್ಸ್ಟ್ 57 ನೋಡಿ, ಖೇಲೋ ಇಂಡಿಯಾ. ಸೊ ಇಲ್ಲಿ A and B ಓನ್ಲಿ ಆಗ್ತದೆ, ಬಟ್ ಇದು ಕಾಂಪಿಟೇಟಿವ್ ಎಕ್ಸಾಮ್ ಟೈಪಲ್ಲಿ ಇದು ಲೇಟೆಸ್ಟ್ ಕ್ವಶನ್ ಅದ. ಓಕೆ, ಸೊ ಅದಕ್ಕೆ ಐ ಹೋಪ್ ಆಪ್ಷನ್ 2 ಇದು ಅನ್ನಿಸ್ತದೆ. ಒನ್ ಟೈಮ್ ಚೆಕ್ ಮಾಡ್ಕೊಳ್ಳಿ ಇದನ್ನು. ಐ ಆಮ್ ನಾಟ್ ಶ್ಯೂರ್ ಅಬೌಟ್ 57. ನೆಕ್ಸ್ಟ್ 58ನೇದು ಇಂಡಿಯನ್ ಆರ್ಮಿ, ಭಾರತೀಯ ಸೇನೆ. ನೆಕ್ಸ್ಟ್, ಉದ್ಯಾನವನದ ಹೆಸರು ಮತ್ತು ಸ್ಥಳ ಯಾವುದು ತಪ್ಪಾಗಿ ಜೋಡಣೆಯಾಗಿದೆ? ಅಮೃತ್ ಉದ್ಯಾನ ನವದೆಹಲಿ ಕರೆಕ್ಟ್ ಅದ. ಶಾಲಿಮಾರ್ ಶ್ರೀನಗರ್ ಕರೆಕ್ಟ್ ಅದ. ಲೋಧಿ ಇದು ತಪ್ಪು, ಇಟ್ ಈಸ್ ಇನ್ ನ್ಯೂ ದೆಹಲಿ. ಆಗ್ರಾದಲ್ಲಿ ಇಲ್ಲ, ಇದು ದೆಹಲಿದಲ್ಲಿ ಅದ, ನ್ಯೂ ದೆಹಲಿ. ನೆಕ್ಸ್ಟ್, ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಇಂಡಿಯನ್ ಬೊಟ್ಯಾನಿಕಲ್ ಗಾರ್ಡನ್, ಇದು ಕೂಡ ತಪ್ಪು. ಇದು ಕಟಕ್ದಲ್ಲಿದೆ. ಇದು ಕಟಕ್ಕಿಲ್ಲ, ಇದು ಕೋಲ್ಕತ್ತಾದಲ್ಲಿದೆ. ಕೋಲ್ಕತ್ತಾ. ಸೊ AB ಕರೆಕ್ಟು, CD ತಪ್ಪು. ಅದಕ್ಕೆ CD ತಪ್ಪು. ಆಪ್ಷನ್ 3. ನೆಕ್ಸ್ಟು 60ನೇದು ರಾಜಸ್ಥಾನ ಆಗುತ್ತೆ. ಕುಂಬಾಳ್ಗಢ್ ವನ್ಯಜೀವಿ, ಇದು ರಾಜಸ್ಥಾನದಲ್ಲಿ. ನೆಕ್ಸ್ಟ್ 61ನೇದು C&D
62ನೇದ್ದು ಆಪ್ಷನ್ 1. ನೆಕ್ಸ್ಟ್ 63ನೇ ಕ್ವಶನ್ ನೋಡಿ, ದ ಚೀಫ್ ಮಿನಿಸ್ಟರ್ ಆಗ್ತಾರೆ, ಮುಖ್ಯಮಂತ್ರಿ. ನೆಕ್ಸ್ಟ್ 64ನೇದ್ದು ಬೆಂಗಳೂರು. 65ನೇ ಕ್ವಶನ್ ನೋಡಿ, ಬೆಂಗಳೂರಿನಲ್ಲಿ 4 ಜನತಾ ಬಜಾರ್ಗಳನ್ನು ನಡೆಸುತ್ತಿರುವುದು. ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತ. 66 ಎಸ್ ಗೋಪಾಲಕೃಷ್ಣನ್. 67 ನೋಡಿ, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನುಡಿಗಳ ಅಳಿವು, ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡ ಲೇಖಕರು ಯಾರು? KV ನಾರಾಯಣ್. ನೆಕ್ಸ್ಟ್ 69ನೇದು ಆಪ್ಷನ್ 3 ಆಗುತ್ತೆ. ಎಪ್ಪತ್ತನೇ ಕ್ವಶನ್ ನೋಡಿ, ಕಮ್ಯುನಿಕೇಷನ್ ಆಗುತ್ತೆ ಇದು. 71ನೇದ್ದು ಕೊಠಾರಿ ಶಿಕ್ಷಣ ಆಯೋಗ 3 ಭಾಷೆಗಳ ಕಲಿಕಾ ಸೂತ್ರವನ್ನು. ಬಯೋಇಥನಾಲ್ ಉತ್ಪಾದನೆ ಶುಗರ್, ಸಕ್ಕರೆ ಮತ್ತು ಸ್ಟಾರ್ಚ್ ಘಟಕಗಳ ಫರ್ಮೆಂಟೇಷನ್ ಮೂಲಕ ಆಗ್ತದೆ. ನೆಕ್ಸ್ಟ್ ಸ್ಯಾಟರ್ನಿಸಮ್ ಮತ್ತು ಪ್ಲಂಬಿಸಮ್ ಯಾವುದನ್ನು ಸೂಚಿಸ್ತವೆ? ಲೀಡ್ ಪಾಯ್ಸನಿಂಗ್, ಸೀಸದ ಮಾಲಿನ್ಯ. 74ನೇದು ರಾಜ್ಯವನ್ನು ಹೊಣೆಗಾರನಾಗಿಸುವುದು. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಕ್ಕೆ ಹೋಗಲು ಕಾರಣವೇನು? ಗುಜರಾತಿನ ವ್ಯಾಪಾರಿಯೊಬ್ಬರ ಮೊಕದ್ದಮೆಯನ್ನು ನಡೆಸಲು. 76ನೇದು ನೋಡಿ, ಕರೆಕ್ಟು 164 ರನ್ಸ್. 77th 14. 78th 3. ಆಪ್ಷನ್ 3 ಆಗುತ್ತೆ. 79ನೇದ್ದು 131. ಇವನ್ನೆಲ್ಲ ಒಮ್ಮೆ ವಿತ್ ಎಕ್ಸ್ಪ್ಲನೇಷನ್ ಸಮೇತ ಡಿಸ್ಕಸ್ ಮಾಡುವ. ಓಕೆ, ನೆಕ್ಸ್ಟ್ 80ನೇದು ನೋಡಿ, ಎಂಬತ್ತೊಂದನೇ ಕ್ವಶನ್ನು 7/1/1944. ನೆಕ್ಸ್ಟ್ ಹೊಂದಿಸಿ ಹವಾಮಾನ ಕೇಂದ್ರ ಮತ್ತು ರಾಜ್ಯ. ಅಂಬೋಲಿ ಮಹಾರಾಷ್ಟ್ರ, ಪುಲಿಂಗೋತ್ ಕರ್ನಾಟಕ, ಪಿರಮಿಡ್ ಕೇರಳ, ಚಿರಾಪುಂಜಿ ಮೇಘಾಲಯ. ಸೊ ಆಪ್ಷನ್ 4. ನೆಕ್ಸ್ಟ್ 83ನೇ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಶ್ವೇತ ಚಿಹ್ನೆ ಎಂದು ಕರೆಯುತ್ತಾರೆ? ಶ್ವೇತ ಚಿಹ್ನೆ ಅಂದರೆ ಇಲ್ಲಿ ಏನಾಗುತ್ತೆ? ಕಾಟನ್ ಆಗುತ್ತೆ, ಹತ್ತಿ. ನೆಕ್ಸ್ಟ್ ಘಾಟ್ಗಳು ಮತ್ತು ಸೇರಿಸುವ ಸ್ಥಳಗಳು. ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಬಿ ಮತ್ತು ಸಿ ಕರೆಕ್ಟು. ಆಗುಂಬೆ ಶಿವಮೊಗ್ಗ ಮತ್ತು ಉಡುಪಿ ಆಗ್ತದೆ. ಆಮೇಲೆ ಶಿರಾಡಿ, ಕುಮಟಾ ಮತ್ತು ಬೆಂಗಳೂರು. ಸೊ ಇಲ್ಲಿ ಇಟ್ಸ್ ಡಿಪೆಂಡಿಂಗ್ ಆನ್ ರೀಜ್ನಲ್ ಕೀ. ಓಕೆ, ಸೊ ಇಲ್ಲಿ ಶಿರಾಡಿ ಅದು ಮಂಗಳೂರು ಮತ್ತು ಬೆಂಗಳೂರಿಗೆ ಸೇರ್ತದೆ. ಬಟ್ ಇಲ್ಲಿ ಒಂದು ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ನೋಡಬೇಕಂದ್ರೆ ಇದು ಕರೆಕ್ಟ್ ಆಗ್ತದೆ. ಇದು ಚಾರ್ಮಾಡಿ ಘಾಟ್ ಅಂತ ಹೇಳಿದ್ದಾರೆ. ಚಾರ್ಮಾಡಿ ಘಾಟ್ ಇದು ಚಿಕ್ಕಮಗಳೂರು ಮತ್ತು ಮಂಗಳೂರಿಗೆ ಸೇರ್ತದೆ, ಭಟ್ಕಳಲ್ಲ. ಇದು ಭಟ್ಕಳ ತಪ್ಪು. ನೆಕ್ಸ್ಟ್ 85ನೇದು ಸೋಡಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್. ನೆಕ್ಸ್ಟ್ ಹೈ ಸಿ ಅಂದ್ರೇನು? ಅಂತಾರಾಷ್ಟ್ರೀಯ ಜಲ ಪ್ರದೇಶವಾಗಿದ್ದು ಎಲ್ಲ ರಾಷ್ಟ್ರಗಳಿಗೆ ಮುಕ್ತವಾಗಿದೆ.
ನೆಕ್ಸ್ಟ್ ರೈನ್ಬೋ ಕ್ರಾಂತಿಗೆ ಎ ಮತ್ತು ಸಿ, ಇದು ಕರೆಕ್ಟ್ ಆಗ್ತದೆ. ಎ ಮತ್ತು ಸಿ ಅಂದರೆ ಆಪ್ಷನ್ 1 ಕರೆಕ್ಟು. ನೆಕ್ಸ್ಟ್ ಹೊಂದಿಸಿ ಬಿಡಿರಿ, GI ಉತ್ಪನ್ನಗಳು ಮತ್ತು ರಾಜ್ಯ. 4 3 2 1 4 3 2 1 VBG RAMG ಅಂದರೆ ಏನು? ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಆಜೀವಿಕ ಮಿಷನ್ ಗ್ಯಾರಂಟಿ, ಆಪ್ಷನ್ 2. ನೆಕ್ಸ್ಟ್ 90th ಬಿ ಮತ್ತು ಸಿ ಆಗ್ತದೆ ಇಲ್ಲಿ ಕರೆಕ್ಟ್. ನೆಕ್ಸ್ಟ್ ಯಾವುದು ಅಥವಾ ಯಾವುವು ಸಂವಿಧಾನಿಕ ಸಂಸ್ಥೆಯಾಗಿವೆ? ಬಿ ಮತ್ತು ಸಿ. ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಂಥ ಕ್ವಶನ್ಗಳು. ಇಲ್ಲಿ ಎ ಈಸ್ ಕರೆಕ್ಟ್, ಬಿ ಈಸ್ ಇನ್ಕರೆಕ್ಟ್. ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ 93ನೇದು ಕೆಲವೊಂದು ಘಟನಾವಳಿಗಳದವ, ಅವುಗಳನ್ನು ಕ್ರೊನಾಲಜಿಕಲ್ ಆರ್ಡರಲ್ಲಿ ಬರೆಯಿರಿ. CBDA ಕರೆಕ್ಟ್ ಆಗ್ತದೆ ಅಲ್ಲಿ. CBD ಆಪ್ಷನ್ 4. ಆನಂದ್ ಮಹಲ್ ಪರಿಗಣಿಸಿ. ಎ ಮತ್ತು ಬಿ. ನೆಕ್ಸ್ಟ್ 95ನೇದು 193. ದೋಣಿಯ ವಾಹನಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಇಲ್ಲಿ ಓನ್ಲಿ 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗ್ತವೆ. ಓಕೆ, 3 ಹೇಳಿಕೆಗಳು ಕರೆಕ್ಟು. 97ನೇದು ಅವರ ಗುರುಗಳದಾರ. ಓಕೆ, ಕೃತಿಗಾರರು ಮತ್ತು ಅವರು ಬರೆದ ಕೃತಿಗಳು. 97ನೇದು ಆಪ್ಷನ್ 3 ಆಗುತ್ತೆ. 98ನೇ ನೋಡಿ, ಎಲ್ಲ ಜೋಡಿಗಳು ಕರೆಕ್ಟ್ ಅದಾವೆ. ಮಿರ್ಜಾ ಇಸ್ಮಾಯಿಲ್ ಭದ್ರಾ ಅಣೆಕಟ್ಟು, ಶೇಷಾದ್ರಯ್ಯರ್ ಪಶುವೈದ್ಯ ಇಲಾಖೆ, ಅಲ್ಬೇನ್ ಬ್ಯಾನರ್ಜಿ ಸೀಲ್ ಸಮಿತಿ, VP ಮಾಧವರಾವ್ ಮೈಸೂರು ಪುರಾತತ್ವ ಇಲಾಖೆ. ನೆಕ್ಸ್ಟ್ 99ನೇ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಓನ್ಲಿ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿಯ ಆರ್ಥಿಕ ಸುಧಾರಣೆಗಳಿಗೆ ಶೇರಾ-ಇ-ಅದ್ಲ್ ಎಂಬ ಪದವು ಏನನ್ನು ಸೂಚಿಸುತ್ತದೆ? ಇದು ತಯಾರಿಸಿದ ಸರಕುಗಳು ಮತ್ತು ಆಮದು ಮಾಡಿಕೊಂಡ ಪಠ್ಯಗಳ ಕೇಂದ್ರ ಮಾರುಕಟ್ಟೆ. ಓಕೆ, ಸೊ ಇವಿಷ್ಟು ಈ ಒಂದು GK ಪ್ರಶ್ನೆ ಪತ್ರಿಕೆಯ ಸಂಭಾವ್ಯ ಉತ್ತರಗಳಾಗಿದ್ದವು. ಕಣ್ತಪ್ಪಿನಿಂದಾಗಿ 1-2 ಕ್ವಶನ್ಗಳ ಆನ್ಸರ್ ರಾಂಗ್ ಆಗಿರ್ಬೋದು. ಸೊ ರಾಂಗ್ ಆಗಿದ್ದಲ್ಲಿ ದಯವಿಟ್ಟು ಕರೆಕ್ಟ್ ಆದಂಥ ಕ್ವಶನ್ದಾಗ ಆ ಒಂದು ಆನ್ಸರನ್ನು ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಮುಂದಿನ ಒಂದು ಸೆಷನಲ್ಲೇ ಕಮ್ಯುನಿಕೇಷನ್ ಪೇಪರನ್ನು ನಾವು ಸಾಲ್ವ್ ಮಾಡೋಣ. ಧನ್ಯವಾದಗಳು.